ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ GPSTRಗೆ ಓದ್ತಾ ಇದ್ದಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾವು ಈ ವಿಡಿಯೋದಲ್ಲಿ ನಾನು ಮೊದಲ ಪ್ರಯತ್ನದಲ್ಲೇ ಫಸ್ಟ್ ಟೈಮ್ ಬರೆದು ಎಕ್ಸಾಮನ್ನು ಪಾಸ್ ಮಾಡಿದ್ದು ಹೇಗೆ, ಯಾವ ಪಠ್ಯಪುಸ್ತಕಗಳನ್ನು ಓದಿದ್ದೆ, ನೀವು ಕೂಡ ಯಾವ ರೀತಿ ಓದಬೇಕು ಅನ್ನೋದನ್ನು ಒಂದು ಸ್ವಲ್ಪ ಟಿಪ್ಸ್ ಮೂಲಕ ಮತ್ತು ಯಾವ ಬುಕ್ ಲಿಸ್ಟ್ ಮೂಲಕ ಲಾಸ್ಟ್ ಏನಪ್ಪ ಅಂದರೆ ವಿಡಿಯೋದ ಕೊನೆಯದಲ್ಲಿ ನಾನು ತೆಗೆದುಕೊಂಡಂತಹ ಮಾರ್ಕ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆದ ಕಾರಣ ನೀವು ವಿಡಿಯೋನ ಕೊನೆಯ ತನಕ ನೋಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ಪುಸ್ತಕಗಳನ್ನು ಮತ್ತು ಯಾವ ರೀತಿ ಸಮಯವನ್ನು ನಿರ್ವಹಣೆ ಮಾಡಬೇಕು, ಪರೀಕ್ಷಾ ಒಂದು ಸ್ವಲ್ಪ ಎಕ್ಸಾಮ್ ಟಿಪ್ಸ್ಗಳನ್ನು ಒಂದು ಸ್ವಲ್ಪ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೋಟಿಫಿಕೇಷನ್ ಆಗೋದಿದೆ. ಯಾರದೆಲ್ಲ TET ಆಗಿದೆ ಅವರು GPSTRಗೆ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಒಂದು ಸ್ವಲ್ಪ ನೀವೇನು ಮಾಡಬೇಕು, ಒನ್ ಡೇಯಲ್ಲಿ ನೀವು ಅಟ್ಲೀಸ್ಟ್ 8 ಅವರ್ಸ್ ಆದರೂ ಓದಬೇಕು. ಅಂದರೆ ಎಲ್ಲ ವಿಷಯಕ್ಕೆ ಒಂದಿಷ್ಟು ಸಮಯವನ್ನು ನೀವು ಕೊಡಬೇಕು. ಅಂದರೆ ಎಲ್ಲ ವಿಷಯನ ಕವರ್ ಮಾಡಬೇಕಾಗುತ್ತೆ. ಇದರಲ್ಲಿ ಬಹಳಷ್ಟು ವಿಷಯಗಳಿರ್ತಾವೆ. ಕನ್ನಡ ಗ್ರಾಮರ, ಇಂಗ್ಲೀಷ್ ಗ್ರಾಮರ, ನಿಮ್ಮ ಸೋಷಾಲಜಿ ಅಂತೂ ಬಹಳಷ್ಟು ಬರೆಯೋದಿರ್ತದೆ. ಅದೇ ರೀತಿಯಾಗಿ ಸೈಕಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಆರೋಗ್ಯ ಮತ್ತು ಮೂಲ ಶಿಕ್ಷಣ ಇರುತ್ತೆ. ಈ ರೀತಿಯಾದ ಹಲವಾರು ವಿಷಯಗಳನ್ನು ಒಳಗೊಂಡಂತಹ ನಮ್ಮ GPSTR ಪರೀಕ್ಷೆ. ಮತ್ತು ಅದರಲ್ಲಿ 3 ಪತ್ರಿಕೆಗಳಿರ್ತವೆ ಅಂಥೇಳಿ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ನಾನು. ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮ್, ಡೇ ಮತ್ತು ಈವ್ನಿಂಗ್ ಯಾವಾಗಿರುತ್ತೆ ಅದನ್ನೆಲ್ಲ ಹೇಳಿಬಿಟ್ಟಿದ್ದೀನಿ. ಓಲ್ಡ್ ವಿಡಿಯೋಗಳನ್ನು ನೀವು ನೋಡ್ಕೋಬಹುದು. ಈ ವಿಡಿಯೋದಲ್ಲಿ ಜಸ್ಟ್ ನಾವು ಯಾವ ರೀತಿ ಓದಬೇಕು, ನಾವೊಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ನಾವು ಏನನ್ನು ನಾವು ತಿಳ್ಕೋಬೇಕು, ಯಾವ ಪಠ್ಯಪುಸ್ತಕವನ್ನು ಓದಬೇಕು, ಕೊನೆಯದಾಗಿ ನಾನು ತೆಗೆದುಕೊಂಡಂತಹ ಮಾರ್ಕ್ಸನ್ನು ನಿಮಗೆ ಕೊನೆಯದಾಗಿ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, GPSTR ಪರೀಕ್ಷೆಯ ನಾನು ಓದಿದಂಥ ಪಠ್ಯಪುಸ್ತಕಗಳನ್ನ ಹಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಜಸ್ಟ್ ಶಾರ್ಟ್ಕಟ್ಟಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು. ನೋಡಿರಿ, ನಾವು ಕನ್ನಡ ಗ್ರಾಮರ್ಗೆ ಏನು ಮಾಡಬೇಕಪ್ಪ ಅಂದರೆ 6ರಿಂದ ಹಿಡಿದು 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಂಡು ಭಾಗ 1 ಭಾಗ 2 ಆ ಪಠ್ಯದಲ್ಲಿ ಇದ್ದಂತಹ ಹಿಂದೆ ನಮಗೆ ಗ್ರಾಮರ್ ಪಾರ್ಟನ್ನು ಕೊಟ್ಟಿರ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದಿಷ್ಟು ಕನ್ನಡಕ್ಕೆ ಓದ್ಕೊಂಡ್ರೆ ಸಾಕು. ಮತ್ತು ಹಲವಾರು ವಿಡಿಯೋಸ್ಗಳು ಕೂಡ ಇವೆ, ಯೂಟ್ಯೂಬಲ್ಲಿ ನೋಡ್ಕೋಬಹುದು. ಮತ್ತು ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಸಲುವಾಗಿಯೂ ನೀವು ಇಂಗ್ಲೀಷ್ ಪುಸ್ತಕಗಳನ್ನು ತೊಗೊಂಡು ಆ ಪಾಠದಲ್ಲಿ ಕೂಡ ಹಿಂದೆ ಕೊಟ್ಟಂತಹ ಇಂಗ್ಲೀಷ್ ಗ್ರಾಮರನ್ನು ನೀವು ಬಿಡಿಸ್ಕೋಬಹುದು. ಸಮಾಜ ವಿಜ್ಞಾನಕ್ಕೆ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಪುಸ್ತಕಗಳನ್ನು ಓದಿದರೆ ಸಾಕು. ಡಿಸ್ಕ್ರಿಪ್ಟಿವ್ನು ಬರುತ್ತೆ ನಿಮಗೆ, ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಅದೇ ಬುಕ್ಕಿಂದ ಕವರ್ ಆಗುತ್ತೆ. ಅದಿಷ್ಟು ಓದ್ಕೊರಿ. ಯಾಕಂದರೆ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡೋದು ಬೇಡ ಅಂಥೇಳಿ. ಮತ್ತು ಸೈಕಾಲಜಿಗೆ ನಾನು ಓದಿದಂಥ ಪುಸ್ತಕ TP ಮಂಜುನಾಥ್ ಅಂತ ಹೇಳಿದೆ. ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಕೂಡ ತೆಗೆದುಕೊಂಡು ಓದಬಹುದು. ಬೆಸ್ಟ್ ಪುಸ್ತಕ ಇದೆ. ಸೈಕಾಲಜಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಕೋಬೋದು. ಮತ್ತು ಏನಂದರೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿಕೊಂಡು ಓದೋದ್ರಿಂದ ನಾವು ಈ ಪರೀಕ್ಷೆಯಲ್ಲಿ ಸಕ್ಸಸ್ಸನ್ನು ಕಾಣಬಹುದು. ನಾನು ಕೂಡ ಇದೇ ರೀತಿ ಹಳೆ ಪ್ರಶ್ನೆ ಪತ್ರಿಕೆ, ನಾನು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಫಸ್ಟ್ ನನಗೆ ಬೇಕಾದಂಥ ಹಳೆಯ ಏನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಜಸ್ಟ್ ಜೆರಾಕ್ಸನ್ನು ತಗೊಂಡಿದ್ದೆ ನಾನು. ನೆಕ್ಸ್ಟ್ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಹೋಗಿ ನನಗೆ ಬೇಕಾದಂಥ ಎಲ್ಲ ಪುಸ್ತಕಗಳನ್ನು ತೊಗೊಂಡು ಬಂದು, ಮತ್ತು TP ಮಂಜುನಾಥ್ ಪುಸ್ತಕವನ್ನು ನಾನು B.Ed ಅಲ್ಲೇ ತೊಗೊಂಡಿದ್ದೆ. ಇದನ್ನೆಲ್ಲ ಏನು ಮಾಡಿದ್ದೆ, ಕರೆಕ್ಟಾಗಿ ಸಿಲೆಬಸ್ಸನ್ನು ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ತಿಂಗಳಲ್ಲಿ ಓದಿದ್ದೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ನೋಡಿರಿ, ಮೊದಲು ನಾವು ಫಸ್ಟ್ ಏನು ಮಾಡಬೇಕು, ಮೊದಲು ನಾವು ಯಾವ ಪರೀಕ್ಷೆಗೆ ಓದಬೇಕೆಂಬುದನ್ನು ನಿಶ್ಚಯಿಸ್ಕೊಳ್ಬೇಕು. ಅಂದರೆ ನಾವು ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀವಿ ಅದನ್ನು ಫಸ್ಟ್ ತಿಳ್ಕೊಬೇಕು. ಮೊದಲು ನಮ್ಮ ಮನಸ್ಸಿಗೆ ತಿಳ್ಕೊಂಡು ಆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕವನ್ನು ತೊಗೋಬೇಕಾಗುತ್ತೆ. ಫಸ್ಟ್ ನಾವು ಯಾವ ಪರೀಕ್ಷೆನ ಬರೀಬೇಕು ಅನ್ನೋದನ್ನು ತಿಳ್ಕೊಬೇಕು. ಒಂದನೇದ್ದು ಇದಾಯಿತು. ನೆಕ್ಸ್ಟ್ ಪರೀಕ್ಷೆ ಪಠ್ಯಕ್ರಮವನ್ನು ಸಂಗ್ರಹಿಸ್ಕೊಳ್ಬೇಕು. ಅದೇ ಹೇಳಿದ್ನಲ್ಲ ನಾನು, ಫಸ್ಟ್ ಯಾವ ಪರೀಕ್ಷೆಗೆ ಓದ್ತಾ ಇದ್ದೀವಿ ಅಂಥೇಳಿ ಗೊತ್ತಾದ ತಕ್ಷಣ ಆ ಪಠ್ಯಪುಸ್ತಕವನ್ನು ಪಠ್ಯಕ್ರಮವನ್ನು ಅಂದರೆ ಸಿಲೆಬಸ್ಸನ್ನು ನಾವೇನು ಮಾಡಬೇಕು, ಪ್ರಿಂಟೌಟನ್ನು ತಕ್ಕೋಬೇಕು. ಅದು ನಮ್ಗೆ ಪೂರ ಪಠ್ಯಕ್ರಮವನ್ನು ತಿಳ್ಕೊಂಡ್ರೆ ನೀವು 50% ಸಕ್ಸಸ್ ಕಂಡಂಗೆ ಆಗಿಬಿಡುತ್ತೆ. ಇನ್ನು 50% ಅದನ್ನು ಪಠ್ಯಕ್ರಮವನ್ನು ಚೆಂದಾಗಿ ತಿಳ್ಕೊಂಡು ಓದಬೇಕು. ಓದಿದ್ರೆ ಮುಗಿತು, ನಿಮ್ಮ ಸಕ್ಸಸ್ಸನ್ನು ನೀವು ಕಾಣ್ಬೋದು. ನೆಕ್ಸ್ಟ್ ನೋಡಿರಿ, ಪಠ್ಯಕ್ರಮಕ್ಕೆ ತಕ್ಕ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳುವುದು. ಪಠ್ಯಕ್ರಮ ತಗೊಂಡ ತಕ್ಷಣ ಅದರಲ್ಲಿ ಬರುವಂತಹ ಯಾವ್ಯಾವ ಟಾಪಿಕ್ ಬರ್ತಾವೆ, ಯಾವ್ಯಾವ ಪುಸ್ತಕಗಳನ್ನು ನಮಗೆ ಬೇಕಾಗ್ತವೆ ಅಂತ ಹೇಳಿ ತಿಳ್ಕೊಂಡು ಒಂದು ಕಡೆ ಬರ್ಕೊಂಡು ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂದರೆ ಸಾಧ್ಯವಾದಷ್ಟು ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹಿಸಿಕೊಂಡು ಓದುವುದೈತೆ. ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಓದೋದ್ರಿಂದ ನಿಮಗೆ
ಭಾಳ ಯೂಸ್ ಆಗುತ್ತೆ. ಯಾವ ರೀತಿ ಪ್ರಶ್ನೆ ಬರ್ತಾವೆ ಎಕ್ಸಾಮಲ್ಲಿ, ಮತ್ತು ಎಂಥ ಪ್ರಶ್ನೆ ಬರ್ತಾವೆ, ನಾವು ಈ ವರ್ಷ ಕೇಳಿದಂಥ ಪ್ರಶ್ನೆ ಈ ರೀತಿ ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ ಇದೇ ಟಾಪಿಕ್ ಮೇಲೆ ಬೇರೆ ಪ್ರಶ್ನೆ ಬರಬಹುದು ಅಂಥೇಳಿ ಕೂಡ ನಮ್ಗೆ ಅರ್ಥ ಆಗಿಬಿಡ್ತದೆ ಓದ್ತಾ ಹೋದಂಗೆ. ನೆಕ್ಸ್ಟ್ ಎಕ್ಸಾಮ್ಗೆ 1 ತಿಂಗಳ ಮೊದಲು ಅಧ್ಯಯನ ಮಾಡಿದ ವಿಷಯವನ್ನು ಪುನರಾವರ್ತಿಸುವುದು. ನೋಡಿರಿ, ನಾವು ಎಷ್ಟು ಓದಿರ್ತೀವಲ್ಲ ಅಷ್ಟೇನು ಮಾಡಬೇಕು, ರಿವಿಷನ್ ಕೂಡ ಮಾಡಬೇಕು, ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ 1 ತಿಂಗಳು ಇರುತ್ತಲ್ಲ, ಆವಾಗೇನು ಮಾಡಬೇಕು, ನಾವು ಓದಿದಂಥ ವಿಷಯಗಳನ್ನು ಇನ್ನೊಮ್ಮೆ ಅಂದರೆ ಪೂರ ಪುಸ್ತಕಗಳನ್ನು ಓದೋದಾಗೋದಿಲ್ಲ, ನೀವು ಶಾರ್ಟ್ ನೋಟ್ಸನ್ನು ಮಾಡ್ಕೊತಾ ಓದಬೇಕು. ಆ ಶಾರ್ಟ್ ನೋಟ್ಸನ್ನು ಏನು ಮಾಡಬೇಕು, ರಿವಿಷನ್ ಮಾಡಬೇಕು. ಇದರಿಂದ ನಿಮಗೆ ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳು ಕೂಡ ಬರ್ತವೆ. ನಾನು ಇದೇ ರೀತಿ ಮಾಡಿದೆ. ಫಸ್ಟ್ ಅಪ್ಲಿಕೇಶನ್ ಹಾಕಿದ ತಕ್ಷಣ, ಅಂದರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ನಾನು ಸಿಲೆಬಸನ್ನು ತೊಗೊಂಡಿದ್ದೆ. ನಾನು TET ಆದ ತಕ್ಷಣ, ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾನು ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಂಡಿದ್ದೆ. ಅದಕ್ಕಿಂತ ಮುಂಚೆ ಗೌರ್ಮೆಂಟ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು TET ಸಲುವಾಗಿ ಓದಿದ್ದೆ. ಆವಾಗ TET ಪ್ರಶ್ನೆ ಪತ್ರಿಕೆ ಕೂಡ ತೊಗೊಂಡಿದ್ದೆ, ನಾನು ಅದನ್ನು ಓದಿದ್ದೆ. ನೆಕ್ಸ್ಟ್ GPS ನೋಟಿಫಿಕೇಷನ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿ ಒಂದು ಸಿಲೆಬಸನ್ನು ತೊಗೊಂಡು ಓಲ್ಡ್ ಕ್ವಶನ್ ಪೇಪರನ್ನು ಪ್ರಿಂಟೌಟ್ ತೊಗೊಂಡು, ಅದಕ್ಕಿಂತ ಮುಂಚೆ ಗೌರ್ಮೆಂಟ್ ಬುಕ್ಸ್ಗಳನ್ನು ಒಂದು 2, 3, 4 ಸಲ ಓದಿಬಿಟ್ಟಿದ್ದೆವು. ಅದನ್ನು ನೆಕ್ಸ್ಟ್ ಸಿಲೆಬಸ್ ತೊಗೊಂಡು ಒಂದು ಸಲ ನೀಟಾಗಿ ರಿವಿಷನ್ ಮಾಡ್ತಾ ಹೋಗಿ, ಮತ್ತು ಹೊಸ ವಿಷಯಗಳು ಕಂಡು ಬಂದರೆ ಅದನ್ನು ಕೂಡ ಓದ್ಕೋತಾ ಹೋಗಿ, ಮತ್ತು ಅದೇ ರೀತಿಯಾಗಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು. 1-4 ಟಾಪಿಕ್ ಓದಿದ ತಕ್ಷಣ ಆ ಟಾಪಿಕ್ ಮೇಲೆ ಬಂದಂಥ ಪ್ರಶ್ನೆಗಳನ್ನು ಬಿಡಿಸ್ಬೇಕು. ಅಂದರೆ ನಮಗೆ ಇದಿಷ್ಟು ಓದಿವಂದ್ರೆ ಪ್ರಶ್ನೆ ಬಿಡಿಸಿದ ತಕ್ಷಣ ಗೊತ್ತಾಗುತ್ತೆ ನಾವು ಅದನ್ನು ಓದಿದ್ದು ನಮ್ಗೆ ಎಷ್ಟರ ಮಟ್ಟಿಗೆ ತಿಳಿದ ಅಂಥೇಳಿ. ಈ ರೀತಿ ಮಾಡ್ಬೋದು. ನೋಡಿರಿ, ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರ ಮೂಲಕ ತಮ್ಮದೇ ಆದಂಥ ಒಂದು ಸ್ವಂತ ಪತ್ರಿಕೆಯನ್ನು ಕೂಡ ನಾವು ಸಿದ್ಧಪಡಿಸಬಹುದು. ನೋಡಿರಿ, ಪ್ರಶ್ನೆ ಪತ್ರಿಕೆ ಅಂದರೆ ನಾವು ಓದ್ತೀವಲ್ಲ, ಅದರಲ್ಲಿರುವಂಥ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ತೆಗೆದು ನೆಕ್ಸ್ಟ್ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಬರಬಹುದು ಅಂಥೇಳಿ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಅಂದರೆ ಬಹಳಷ್ಟು ಓದೋದ್ರಿಂದ ಏನಾಗುತ್ತೆ, ಈ ಪ್ರಶ್ನೆ ಬರ್ತದೆ ಅಂಥೇಳಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅದಂಥೇಳಿ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡಿರಿ, ಪರೀಕ್ಷಾ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತ ರೀತಿಯಾಗಿ ಇಡುವುದು. ಪರೀಕ್ಷೆ ಬರೋಕ್ಕೆ ಹೋಗಿರ್ತೀವಿ, ಪರೀಕ್ಷಾ ಹಾಲಲ್ಲಿ ರೂಮಲ್ಲಿ ಏನು ಮಾಡ್ತೀವಿ, ಗಡಿಬಿಡಿ ಮಾಡಬಾರ್ದು. ಪ್ರಶ್ನೆ ಅರ್ಧ ಓದಿ ಇದೇ ಆನ್ಸರ್ ಅಂತೇಳಿ ಹಾಕಕ್ಕೆ ಹೋಗಬಾರ್ದು. ಪೂರ್ಣವಾಗಿ ಏನು ಮಾಡಬೇಕು, ಪ್ರಶ್ನೆಯನ್ನು ಓದ್ಕೊಂಡು ಮನಸ್ಸನ್ನು ಕೇಂದ್ರೀಕೃತವಾಗಿಟ್ಕೊಂಡು ಪರೀಕ್ಷೆಯನ್ನು ಬರೀಬೇಕು. ನೋಡಿರಿ, ಒಂದೊಂದು ಸಲ ಬಹಳಷ್ಟು ಓದಿರ್ತಾರೆ, ಗಡ್ಬಡ ಮಾಡೋದ್ರ ಮೂಲಕ ಎಕ್ಸಾಮಲ್ಲಿ ಕೂಡ 1-2 ಮಾರ್ಕ್ಸಲ್ಲಿ ಅವರು ಹಿಂದುಳಿದು ಬಿಡ್ತಾರೆ. ಈ ಸಮಸ್ಯೆ ನಿಮ್ಗೆ ಬರಬಾರ್ದು. ಮನಸ್ಸನ್ನು ಶಾಂತ ರೀತಿಯಾಗಿ ಇಟ್ಕೊಂಡು ಪರೀಕ್ಷೆಯನ್ನು ಬರೀರಿ. ನೋಡಿರಿ, ನಾನು ಕೊನೆಯದಾಗಿ ಹೇಳಿದ್ದೆ, ನಾನು ತೆಗೆದುಕೊಂಡಂಥ ಮಾರ್ಕ್ಶೀಟನ್ನು ನಿಮಗೆ ತೋರಿಸ್ತೀನಿ ಅಂಥೇಳಿ. ನೋಡಿರಿ, ಮೊದಲ ಪತ್ರಿಕೆಯಲ್ಲಿ ನಾನು ಜನರಲ್ ಪೇಪರ್ ಇರುತ್ತಲ್ಲ, ಅದರಲ್ಲಿ 148ಗೆ 89 ತೆಗೆದುಕೊಂಡಿದ್ದೀನಿ. ಮತ್ತು SS OMR ಇರುತ್ತಲ್ಲ, ಸಮಾಜ ವಿಜ್ಞಾನಕ್ಕೆ 50ಕ್ಕೆ 36 ತೊಗೊಂಡಿದ್ದೀನಿ. ಡಿಸ್ಕ್ರಿಪ್ಟಿವಲ್ಲಿ 100ಕ್ಕೆ 94.75 ತೊಗೊಂಡಿದ್ದೀನಿ. ಮತ್ತು ಕನ್ನಡ ಡಿಸ್ಕ್ರಿಪ್ಟಿವ್ಗೆ ನಾನು 100ಕ್ಕೆ ನಾನು 81 ಪಾಯಿಂಟ್ ತೊಗೊಂಡಿದ್ದೀನಿ ಸಮಥಿಂಗ್. ನೋಡಿರಿ, ನೆಕ್ಸ್ಟ್ ನಮ್ಮದು BEd ಮತ್ತು CET ಡಿಗ್ರಿ ಕರ್ನಾಟಕ TETಯಲ್ಲಿ ನನಗೆ ಬಂದಂಥ ಪರ್ಸೆಂಟೇಜನ್ನು ಕೂಡಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, BEdಲ್ಲಿ ನನಗೆ 10%, CETಯಲ್ಲಿ 50%ಅಲ್ಲಿ ನನಗೆ ಎಷ್ಟು ಸಿಕ್ಕಿದೆ ಅನ್ನೋದನ್ನು ಇಲ್ಲಿ ನೋಡಿರಿ, ಸ್ಕ್ರೀನಲ್ಲಿ ಕಾಣ್ತಾ ಇದೆ ನಿಮಗೆ. BEdಗೆ 8% ಸಿಕ್ಕಿದೆ, CETಗೆ 35, ಡಿಗ್ರಿಗೆ 15. ಕರ್ನಾಟಕ TET ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ. ಜಸ್ಟ್ ನಾನು 92ಅಲ್ಲಿ TETಯಲ್ಲಿ 92 ತೆಗೆದುಕೊಂಡಿದ್ದು, ಅದು 100% ಸಿಕ್ಕಿದೆ. ಇದು ಟೋಟಲ್ ವೇಟೇಜ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೋಡಿರಿ, 73.37. ನನಗೆ ಎಷ್ಟೋ ಜನ ಕಮೆಂಟಲ್ಲಿ ಹೇಳಿದರು, ನಿಮ್ಮ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ಹೇಳಿ ಅಂಥೇಳಿ. ನೋಡಿರಿ, ನಾನು ಸಮಾಜ ವಿಜ್ಞಾನದ ವಿಷಯಕ್ಕೆ ನಾನು ಸೆಲೆಕ್ಟ್ ಆಗಿದ್ದು, ನನ್ನ ವೇಟೇಜ್ ಬಂದುಬಿಟ್ಟು 73.37. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿಯಾಗಿ ನೀವು ನಾನು ಹೇಳಿದಂಥ ಟಿಪ್ಸನ್ನು ನೀವು ಸ್ಟಡಿಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂಥೇಳಿ ತಿಳಿಸ್ರಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.